ಒಂದು ಕಡೆಯಲ್ಲಿ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಎಂಟ್ರಿಯನ್ನ ಕೊಟ್ಟಿದೆ. ಇತ್ತ ಕಡೆಯಲ್ಲಿ ಐಪಿಎಸ್ ರಾಮಚಂದ್ರ ರಾವ್ಗೆ ಕಡ್ಡಾಯ ರಜೆಯ ಸಜ್ಜೆಯನ್ನ ಕೊಡ್ಲಾಯ್ತಾ ಅನ್ನೋ ಪ್ರಶ್ನೆ. ಕಡ್ಡಾಯ ರಜೆ ಮೇಲೆ ತೆರಳಲು ರಾಮಚಂದ್ರ ರಾವ್ಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ರಾಮಚಂದ್ರ ರಾವ್ಗೆ ಕಡ್ಡಾಯ ರಜೆಗೆ ಸೂಚಿಸಿದ್ದಾರೆ ಹಿರಿಯ ಅಧಿಕಾರಿಗಳು. ಈಗಾಗಲೇ ದೆಹಲಿಯಲ್ಲಿ ಸಿಬಿಐನಿಂದ ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸಿಬಿಐ ಎಂಟ್ರಿ ಆಯ್ತು ಅಂತಂದ್ರೆ ಎಂಟ್ರಿ ಆಗಿದೆ, ಆಲ್ರೆಡಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಈ ಪ್ರಕರಣದ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಏನಾದರೂ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೆ ಓರ್ವ ಸಚಿವರು ಬೆನ್ನಿಗೆ ನಿಂತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರೋದು. ಯಾಕಂದರೆ ಏಕಾಏಕಿಯಾಗಿ ತನಿಖೆಗೆ ಗೃಹ ಇಲಾಖೆ ಆದೇಶವನ್ನು ಕೊಡ್ತು, ಆ ನಂತರದಲ್ಲಿ ವಾಪಸ್ ಪಡೀತು. ಇದೆಲ್ಲವೂ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಸರ್ಕಾರ ಪ್ರಕರಣದಿಂದ ಈ ಮುಜುಗರದಿಂದ ತಪ್ಪಿಸ್ಕೊಳ್ಳುವಂಥ ಯತ್ನವನ್ನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ಯಾರಾದರೂ ಇವ್ರು ಬೆನ್ನಿಗೆ ನಿಂತಿದ್ದಾರಾ, ಸಹಾಯಕ್ಕೆ ನಿಂತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಈಗ ಯಾವಾಗ ಈಗಾಗಲೇ ಎಫ್ಐಆರ್ ದಾಖಲಾಗಿ ಸಿಬಿಐ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟರು, ಒಂದು ರೀತಿಯಲ್ಲಿ ಈ ಪ್ರಕರಣ ಬೇರೆ ತಿರುವಿಗೆ ಪಡೆದುಕೊಳ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕಡ್ಡಾಯ ರಜೆಯ ಸಜ್ಜೆ ಯಾಕೆ? ಇಲ್ಲಿ ತನಿಖೆಗಳು ಇನ್ನೂ ನಡೀತಾ ಇದೆಯಾ ಅಥವಾ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗುತ್ತಾ? ಅವರು ಕೂಡ ತನಿಖೆಯನ್ನು ಎದುರಿಸಬೇಕಾಗುತ್ತಾ? ಡೀಟೇಲ್ಸ್ ಏನಿದೆ ವೆಂಕಟೇಶ್? ಅಶ್ವಿನಿ, ಏನಂತ ಹೇಳಿದ್ರೆ ಈಗಾಗಲೇ ಸಿಬಿಐನಲ್ಲೂ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಈಗ ಏನು ನಟಿ ರನ್ಯಾ ರಾವ್ ಅವರ ಮಲತಂದೆ ಆಗಿರುವಂಥ ರಾಮಚಂದ್ರ ರಾವ್ ಅವರಿಗೂ ಕೂಡ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇದು ಅವರ ಸರ್ಕಾರಕ್ಕೂ ಕೂಡ ಮುಜುಗರ ಆಗುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಕಡ್ಡಾಯವಾಗಿ ರಜೆಯನ್ನು ಸೂಚಿಸಿ ರಜೆ ಮೇಲೆ ತೆರಳೋದಕ್ಕೂ ಕೂಡ ಹೇಳಿದ್ದಾರೆ ಅಂತೇಳಿ ತಿಳಿತಾ ಇರುವಂಥದ್ದು. ಯಾವೊಬ್ಬರು ಪ್ರಭಾವಿ ಸಚಿವರು ಕೂಡ ರಾಮಚಂದ್ರ ರಾವ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಈಗ ದಟ್ಟವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ವಿಧಾನಸಭೆಯಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದುಗದ್ದಲ ಮಾಡಿತ್ತು. ಯಾಕಂತ ಹೇಳಿದ್ರೆ ರಾಜ್ಯದ ಪ್ರಭಾವಿ ಸಚಿವರು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನು ಒಂದು ಟರ್ಮಿನಲ್ನಿಂದ ಬರಬೇಕಾದ್ರೆ ಆ ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಇದ್ರೂ ಕೂಡ ಅಷ್ಟು ಈಸಿಯಾಗಿ ರನ್ಯಾ ರಾವ್ ಹೇಗೆ ಚಿನ್ನವನ್ನು ತರ್ತಾ ಇದ್ರೆ ಅಂದರೆ ಪೊಲೀಸರ ಒಂದು ಆಗಿರ್ಬೋದು ಮತ್ತು ಅಲ್ಲಿನ ಒಂದು ಅಧಿಕಾರಿಗಳ ಒಂದು ಏನೊಂದು ಸಾಥನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಈ ರೀತಿ ಆಗಿರುವಂಥದ್ದು. ಹಾಗಾಗಿ ಪ್ರಭಾವಿ ಸಚಿವರು ಯಾರು ಅನ್ನೋದನ್ನು ಮತ್ತು ಶಾಸಕರು ಯಾರು ಅನ್ನೋದನ್ನು ಕೂಡ ಹೇಳಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ಏನೋ ಒಂದು ಪ್ರತಿಭಟನೆಯನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಆ ಒಂದು ಮುಜುಗರದಿಂದ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಸಿಬಿಐಗೂ ಕೂಡ ಒಂದು CIDಗೂ ಕೂಡ ಒಂದು ತನಿಖೆಯನ್ನು ಕೊಟ್ಟು ಮತ್ತೆ ಓವರ್ ನೈಟ್ ಅದನ್ನು ಚೇಂಜ್ ಮಾಡಿ ಮತ್ತೆ ಏನು ಒಂದು ಸರ್ಕಾರ ನೇಮಿಸಿರುವಂತಹ ಒಂದು ಅಧಿಕಾರಿ ಗೌರವ್ ಗುಪ್ತಾ ಇದ್ದಾರೆ, ಅವರೇ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡ್ತು. ಈಗ ಎಲ್ಲಿ ಒಂದು ಕಡೆ ಸಿಬಿಐನವರು FIR ದಾಖಲಿಸ್ಕೊಂಡು ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಆಗ ಇವರನ್ನು ಕೂಡ ರಾಮಚಂದ್ರ ಅವರನ್ನು ಕೂಡ ವಿಚಾರಣೆಗೆ ಕರೀಬಹುದು, ನೋಟಿಸ್ ಕೊಡ್ಬೋದು. ಆ ಸಂದರ್ಭದಲ್ಲಿ ಅವರಿಗೆ ಇದ್ದಂತಹ ಒಂದು ಸಪೋರ್ಟ್ ಆಗೋದು ಯಾರ್ಯಾರು ಇದ್ದಾರೆ ಅನ್ನೋದು ಕೂಡ ತಿಳಿದು ಬರುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ಸಹಜವಾಗಿ ಈ ಒಂದು ಮುಜುಗರದಿಂದ ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಅವರಿಗೆ ಕಡ್ಡಾಯದ ರಜೆ ಮೇಲೆ ತೆರಳೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳಿತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಸಿಬಿಐ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ ಅವರ ಒಂದು ಪಾತ್ರ ಏನಾದರೂ ಇದೆಯಾ ಅನ್ನುವಂತಹ ತನಿಖೆಯನ್ನು ನಡೆಸಿ ಏನಾದರೂ ಅವರ ಕೃಪಾ ಕಟಾಕ್ಷಕ್ಕೆ ನಿಂತಿದ್ದವರು ಯಾವ ಸಚಿವರು ಶಾಸಕರು ಅಂತ ಹೇಳಿ ಗೊತ್ತಾದರೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂಥದ್ದು. ಇನ್ನು ರಾಜಕೀಯವಾಗಿ ಕೂಡ ಇದು ಸಾಕಷ್ಟು ಕೋಲಾಹಲಕ್ಕೆ ಸೃಷ್ಟಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಅಶ್ವಿನಿ. ಓಕೆ, ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.